ಅಪ್ಪ ಹೋಗೋಣ ಅಂತಿದಾರಲ್ವಾ, ನಡ್ಯಮ್ಮ. ಬೇಡಮ್ಮ, ನಾವು ಹೋಗೋದು ಬೇಡ. ಇದೇನವನಿ ಹೀಗೆ ಹೇಳ್ತಿದ್ಯಾ? ನಿನ್ ಗಂಡ ನಿನ್ನ ಕರಿತಿದ್ರೆ ಹೋಗಲ್ಲ ಅಂತಿದ್ಯಲ್ಲ? ಶ್ರೀಕರ್ ಕರೀಲಿ ಅಂತಾನೆ ಅಲ್ವಾ ನೀನ್ ಕಾಯ್ತಾ ಇದ್ದಿದ್ದು? ಇವರು ಬಾ ಅಂತ ಇರೋದಕ್ಕೆ ಆನಂದ ಆಗ್ತಾ ಇದ್ರು. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಅತ್ತೆ ಯಾವುದೋ ಒಂದು ನೆಪದಿಂದ ಮತ್ತೆ ಮನೆ ಬಿಟ್ಟು ಕಳಿಸ್ತಾರೆ. ಆಗ ಯಾರು ತಡಿಯಕ್ ಬರಲ್ಲ. ಅದಕ್ಕೆ ನಂಗಿಷ್ಟ ಇಲ್ಲ. ಶ್ರೀಕರ್ ಮನಸ್ ಬದಲಾಯಿಸ್ಕೊಂಡು ಕೇಳ್ತಾ ಇದ್ರೆ ನೀನ್ ಮಾತ್ ಬದಲಾಯಿಸ್ತಿದ್ಯಲ್ಲ, ಯಾಕೆ? ಹೌದಮ್ಮ, ಗಂಡ ಹೆಂಡತಿ ಮಧ್ಯೆ ಏನೇನೋ ಗಲಾಟೆ ಇರುತ್ತೆ, ಯಾವಾಗ್ಲೂ ಇರಲೇಬೇಕಲ್ವಾ? ಹೆಣ್ಮಕ್ಳೇ ಸಹಿಸ್ಕೋಬೇಕಮ್ಮ, ಸಂಸಾರನ ತಿದ್ಕೋಬೇಕಮ್ಮ. ನನ್ ಗಂಡ ನಿನ್ ಗಂಡನ್ನ ಸಾಯಿಸೋದಕ್ಕೆ ಕೊಡ್ಲಿ ಹಿಡ್ಕೊಂಡು ಹೋದಾಗ ನನ್ ಗಂಡ ತುಂಬಾ ಒಳ್ಳೆಯವನು, ಪರಿಸ್ಥಿತಿಗಳಿಂದ ಹಾಗೆ ಬದಲಾಗಿದ್ದಾನೆ ಹೊರತು ನಿಜವಾಗ್ಲೂ ಅವ್ನ್ ಕೆಟ್ಟವನಲ್ಲ ಅಂತ ನೀನ್ ಹೇಳಿದ್ದೆ ಅಲ್ವಾ? ಯಾವತ್ತೋ ಒಂದಿನ ಒಂದಾಗ್ತೀವಿ ಅಂತ ಹೇಳ್ದೆ ಅಲ್ವಾ ಅವನಿ? ಮತ್ ಇವಾಗೇನಾಯ್ತು? ನೀವ್ ಎಷ್ಟೇ ಹೇಳಿದ್ರು ನಾನು ಹೋಗಲ್ಲ. ಯಾಕೆ? ಯಾಕೆ ಅಂದ್ರೆ ಅಲ್ಲಿ ನಂಗೆ ಘೋರವಾದ ಅವಮಾನ ಆಗಿದೆ. ನನ್ನ ಅತ್ತೆ ನನ್ನ ಹೊರಗೆ ಹಾಕಿದ್ದಾರೆ. ನನಗೆಷ್ಟು ಅವಮಾನ ಮಾಡಿ ಕಳಿಸಿದಾರೋ ಅಷ್ಟೇ ಗೌರವದಿಂದ ನನ್ನ ಅತ್ತೆ ಮಾವ ಬಂದು ನನ್ನನ್ನು ಕರ್ಕೊಂಡು ಹೋಗ್ಬೇಕು. ಆಗ್ಲೇ ನಾನು ಹೋಗೋದು. ನಂದು ಯಾವ ತಪ್ಪು ಇಲ್ಲ ಅಂತ ಅವ್ರು ತಿಳ್ಕೊಂಡು ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಬರಬೇಕು. ಆಗ ಮಾತ್ರ ನಾನು ಹೋಗೋದು. ಅಲ್ಲಿವರೆಗೂ ನಾನು ಹೋಗೋದಿಲ್ಲ. ದಯವಿಟ್ಟು ನನಗೆ ತೊಂದರೆ ಕೊಡ್ಬೇಡ ಅಕ್ಕ. ಅವಳು ಬಂದ್ರೆ ಏನು, ಬರ್ಲಿಲ್ಲ ಅಂದ್ರೆ ಏನು? ನೋಡವನಿ, ಯಾರಾದ್ರೂ ಸರಿ ಗಂಡನ್ ನಂತರನೇ. ನಾನ್ ನಿಮ್ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ತಗೊಂಡ್ ಬರ್ತೀನಿ. ಅಕ್ಕ, ನನ್ ಮಾತ್ ಕೇಳಕ್ಕ. ಅಕ್ಕ, ಬಾ. ಫೋನ್ ಯಾರ್ದು ಬ್ರೋ? ನಿಹಾರಿಕಾದು. ಗುಡ್ ನ್ಯೂಸ್ಗೋಸ್ಕರ ವೆಯ್ಟಿಂಗ್ ಏನೋ. ಅವಳು ಕೂಡ ನಮ್ ಜೊತೆನೆ ಇದ್ದಿದ್ರೆ ಚೆನ್ನಾಗಿರೋದು. ಹಲೋ. ಹಲೋ ವಿಕಾಸ್, ಬಾಂಬ್ ಬ್ಲಾಸ್ಟ್ ಆಯ್ತಾ? ಬ್ಲಾಸ್ಟ್ ಆಯ್ತು. ಮತ್ತೆ ನ್ಯೂಸ್ ಅಲ್ಲಿ ಬರಲೇ ಇಲ್ವಲ್ಲ, ಯಾಕೆ? ಬ್ಲಾಸ್ಟ್ ಆಗಿದ್ದು ಅಕ್ಷಯ್ ಅವ್ರ ಮನೇಲಲ್ಲ, ನಮ್ಮ ರೂಮಲ್ಲಿ. ಅದು ಹೇಗೆ? ಏನಾಯ್ತು ಅಂತ ಗೊತ್ತಿಲ್ಲ. ಬಾಂಬ್ ಬಿಟ್ಟಿದ್ದ ಕೇಕ್ ನನ್ನ ಹತ್ರನೇ ಇತ್ತು. ಬಾಂಬ್ ಇಲ್ದಿರೋ ಕೇಕ್ ಅವ್ರ ಹತ್ರಕ್ಕೆ ಹೋಗಿದೆ. ಬಾಲಯ್ಯ ಬಾಬು ಸಿನಿಮಾ ರೇಂಜಿಗೆ ಬಿಲ್ಡಪ್ ಕೊಟ್ಟೆ, ಕೊನೆಗೆ ಬಾಂಬ್ನ ನಿನ್ ಸೀಟ್ ಕೆಳಗಡೆನೆ ಇಟ್ಕೊಂಡ್ಯಾ? ಏನಾಯ್ತು ಅಂತ ನನಗೂ ಗೊತ್ತಿಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲಿ ಹೋಗಿ ಹಾಸ್ಪಿಟಲ್ಗೆ ಸೇರ್ಕೋಬೇಕು. ನನ್ನ ಆಮೇಲೆ ಕಾಲ್ ಮಾಡ್ತೀನಿ. ರೈತರು ಮಳೆಗೋಸ್ಕರ ಕಾಯ್ತಾ ಕೂತ್ ಹಾಗೆ ನಾವು ಇವನಿಂದ ಫೋನ್ಗೋಸ್ಕರ ಕಾಯ್ತಾ ಕೂತ್ಕೊಂಡಿದ್ವಿ. ಕೊನೆಗೆ ಹೀಗೆಲ್ಲ ಮಾಡಿತಾನೆ. ಆ ತಾಯಿ ಮಗಳಿಗೆ ಏಟ್ ಕೊಡೋದಕ್ಕೆ ನಮ್ ಕೈಲಿ ಆಗ್ತಾ ಇಲ್ವಲ್ಲ. ಬಂಗಾರ, ಈ ಪ್ಲಾನ್ ಕೂಡ ಫೇಲ್ ಆಗೋಯ್ತು. ಇವಾಗ ಏನ್ ನಮ್ಮ ಪರಿಸ್ಥಿತಿ? ಎಲ್ಲ ಬ್ಲ್ಯಾಂಕ್ ಆಗಿ ಹೋಗಿದೆ. ಅತ್ತೆ DNA ರಿಪೋರ್ಟ್ ತಗೊಂಡು ಅಲ್ಲಿಗೆ ಹೋಗಿದ್ದಾರೆ. ಅಲ್ಲದ ಏನ್ ನಡೆಯುತ್ತೋ ಏನೋ. ನಾವು ಅನ್ಕೊಂಡ ಹಾಗೆ ಅವ್ರಿಗೆ ಫೇವರ್ ಆಗಿ ಬಂದಿದ್ಯೋ ಇಲ್ವೋ, ಹೋಗಿ ನೋಡೋಣವಾ? ಬೇಡ, ವೇಟ್ ಮಾಡೋಣ.
ಅವನಿ, ನಿನಗೆಲ್ಲ ಒಳ್ಳೇದೇ ಆಗುತ್ತೆ. ಇವಾಗ ಹೊರಡಿ. ಅವನಿ ಬಾ. ಮನಸ್ಸು ಒಪ್ಕೋತಾ ಇಲ್ಲ. ಅಮ್ಮ ನೀವು ಬಂದ್ರಾ? ಬರಲ್ವೇನೋ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಅಕ್ಷತೆ ತಗೊಂಡು ಬನ್ನಿ. ಕೇಕ್ ಕಟ್ಟಿಂಗ್ ಆಗೋಯ್ತು, ಆದರೂ ಪರವಾಗಿಲ್ಲ. ಅಕ್ಷಯ್ಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ. ಅಕ್ಷಯ, ಅಜ್ಜಿ ತಾತನ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳಮ್ಮ. ಹೋಗು, ಆಮೇಲೆ ಅಜ್ಜಿ ತಾತನ ಹತ್ರ ನಿಮ್ಮ ಬಗ್ಗೆ ಮಾತಾಡ್ತೀನಿ. ಹೋಗು, ಕೊಡಿ ಅದಕ್ಕೆ. ಎಷ್ಟೇ ಜಗಳ ಇದ್ರು ನಾನಂದ್ರೆ ನಿನಗೆ ಪ್ರೀತಿ ಅಂತ ನನಗೆ ಗೊತ್ತಜ್ಜಿ. ಆಶೀರ್ವಾದ ಮಾಡು. ಅಕ್ಷತೆ ತಗೊಂಡು ಆಶೀರ್ವಾದ ಮಾಡಿ ಅತ್ತೆ. ತಗೊಳ್ಳಿ ಮಾವ. ಏನ್ ರೋಗ ಬಂದಿದೆ ನಿನಗೆ? ಮನೆಗೆ ಬಂದು ಅಕ್ಷಯ್ಗೆ ಆಶೀರ್ವಾದ ಮಾಡ್ದೇನೆ ಯಾಕೆ ಹೀಗೆ ಮಾಡ್ತಿದ್ಯಾ? ಏನಾಯ್ತು ವೇದವತಿಯವರೇ? ಇಷ್ಟೊತ್ತವರೆಗೂ ಅಕ್ಷಯ ಸಂತೋಷವಾಗೇ ಇದ್ಲು. ನೀವು ಮಾಡಿದ ಕೆಲಸಕ್ಕೆ ಭಯಪಟ್ಲು. ಪದ್ಧತಿ ಬಗ್ಗೆ ಎಲ್ಲಾರ್ಗೂ ಹೇಳ್ತಿರ್ತೀರಲ್ಲ, ನೀವೇ ಪದ್ಧತಿ ತಪ್ತಿರಲ್ಲ ಯಾಕೆ? ಬಾಯ್ ಮುಚ್ಚಿ. ಹೊರಗಿನವರು ನನ್ನ ಕುಟುಂಬದ ವಿಷಯದಲ್ಲಿ ತಲೆ ಹಾಕಿದ್ರೆ ಮರ್ಯಾದೆಯಾಗಿರಲ್ಲ. ಇವಾಗ ಇಲ್ಲಿ ನಡೆಯೋ ಅಂಥದ್ದನ್ನ ಪ್ರೇಕ್ಷಕರ ಥರ ನೋಡ್ತಾ ಇರಿ ಅಷ್ಟೇ. ಒಂದು ಮಾತು ಕೂಡ ಮಾತಾಡಬೇಡಿ. ನಮ್ಮ ಪರ್ಸನಲ್ ವಿಷಯದಲ್ಲಿ ಹೊರಗ್ನವ್ರು ಯಾಕೆ ವೇದ? ನಾವು ಮಾತಾಡ್ಕೊಂಡ್ರೆ ಆಯ್ತು. ಅಮ್ಮ, ನೀವೆಲ್ಲರೂ ಹೊರಡ್ರಮ್ಮ. ಮಕ್ಕಳ, ನೀವು ಹೊರಡಿ. ನಿಂತ್ಕೊಳ್ಳಿ. ಎಲ್ರೂ ಇಲ್ಲೇ ಇರಿ. ಇಲ್ಲಿ ನಡೆಯೋದು ನಿಮ್ಮೆಲ್ಲರಿಗೂ ಗೊತ್ತಾಗಬೇಕು. ನಿಮ್ಮ ಮನೆಗಳಲ್ಲೂ ಕೂಡ ಗೊತ್ತಾಗಬೇಕು. ಏಯ್ ಸುಜಾತ, ನಾನು ಮಾಡಿದ್ದಕ್ಕೆ ನಿನಗೆ ಅಷ್ಟೊಂದು ಕೋಪ ಬಂತಲ್ವಾ? ಮತ್ತೆ ನಿನ್ನ ತಂಗಿ ಮಾಡಿರೋದಕ್ಕೆ ನನಗೆಷ್ಟು ಕೋಪ ಬರಬೇಕು? ಅಕ್ಷಯ ಶ್ರೀಕರ್ ಮಗಳು ಹೌದೋ ಅಲ್ವೋ ಅನ್ನೋ ನಿಜ ತಿಳ್ಕೊಳ್ಳೋದಿಕ್ಕೆ ನಾನು ಮಾಡಿಸಿರೋ ಪರೀಕ್ಷೆ ಫಲಿತಾಂಶ ಈಗ ಬಂದಿದೆ. ಇದರ ಪ್ರಕಾರ ಈ ಅಕ್ಷಯ ನನ್ನ ಮೊಮ್ಮಗಳಲ್ಲ ಅಂತ ಬಂದಿದೆ. ನನ್ನ ಮಗನಿಗೆ ಹುಟ್ಟಿದವಳು ಅಲ್ಲ ಅಂತ ಗೊತ್ತಾಗಿದೆ. ಇವಳು ನಮ್ಮ ರಕ್ತ ಸಂಬಂಧ ಅಲ್ಲ, ಅಕ್ರಮ ಸಂಬಂಧಕ್ಕೆ ಹುಟ್ಟಿರೋ ಸಂತಾನ. ವೇದವತಿ, ಯಾಕೆ ಕಿಚ್ತಿದ್ಯಾ? ನಾನು ಹೇಳಿದ್ದು ನಿಜಾನೋ ಅಲ್ವೋ ನಿನ್ನ ತಂಗಿ ಹತ್ರನೇ ನೋಡ್ಕೊಳ್ಳೋದಕ್ಕೆ ಹೇಳೋ.
ಅಮ್ಮ ಇದೇನು ಹೀಗೆ ಬಂದಿದೆ? ಯಾವ್ದು ನಿಜ ಆಗಿರುತ್ತೋ ಅದೇ ಬರುತ್ತೆ ಕಣೋ. ನಿನ್ನ ಹೆಂಡತಿ ಮೇಲೆ ನಿನಗಿನ್ನೂ ಎಲ್ಲೋ ಯಾವುದೋ ಮೂಲೆಯಲ್ಲಿ ನಂಬಿಕೆ ಇದೆ ಅಲ್ವಾ? ಇವಾಗ ಅರ್ಥ ಆಯ್ತಾ ನಂಬಿಕೆ ದ್ರೋಹ ಮಾಡಿದಾಳೆ ಅಂತ? ನಿನ್ನ ತಂಗಿ ಮೇಲೆ ಆರೋಪ ಮಾಡಿದೆ ಅಂತ ಯಾವಾಗ ಬೇಕೋ ಆವಾಗ ನನ್ನ ಮನೆಗೆ ಬಂದು ನಿಹಾರಿಕಾ ಮೇಲೆ ಕೈ ಮಾಡ್ತಿದ್ದೆ. ಇಷ್ಟ ಬಂದ ಹಾಗೆ ಮಾತಾಡ್ತಿದ್ದೆ ಅಲ್ವಾ? ಇವಾಗ ಮಾತಾಡೆ. ಇವಾಗ ನಿನ್ನ ತಂಗಿನ ವಹಿಸ್ಕೊಂಡು ಮಾತಾಡೆ. ನಿನ್ನ ತಂಗಿ ತಪ್ಪು ಮಾಡಿಲ್ಲ ಅಂತ ರುಜು ಆದ್ರೆ ನಮ್ಮನ್ನ ಬಿಡಲ್ಲ ಅಂತ ಅಂದೆ ಅಲ್ವೇನೆ? ಇವಾಗ ನಿನ್ನ ತಂಗಿನ ಏನ್ ಮಾಡ್ತೀಯಾ? ಸಾಯಿಸ್ತ್ಯಾ? ಕತ್ತರಿಸ್ತ್ಯಾ? ಕತ್ತು ಹಿಡಿದು ಆಚೆಗೇನಾದ್ರೂ ಹಾಕ್ತ್ಯಾ? ಏನ್ ಮಾಡ್ತೀಯೋ ಮಾಡು, ನನ್ನ ಕಣ್ಣಾರ ನೋಡ್ಬೇಕು. ಏಯ್ ಅವನಿ, ನನ್ನ ಮಗನಿಗೆ ಮೋಸ ಮಾಡ್ತೀಯಾ? ಪವಿತ್ರವಾದ ನನ್ನ ಮನೇಲಿ ಓಡಾಡ್ತಾ ಎಲ್ರಿಗೂ ಮೋಡಿ ಮಾಡಿದ್ಯಾ? ಮನುಷ್ಯಳೇನಾ ನೀನು? ಹೆಣ್ಣೇನಾ ನೀನು? ನಿನ್ನ ಇಷ್ಟೆಲ್ಲ ನಡೆದ್ಮೇಲೂ ಕೂಡ ನೀನ್ ನನ್ನನ್ನು ಹೇಗೆ ಎದುರಿಸ್ತಿದ್ಯಾ? ಎದುರಿಸ್ತೀನಿ. ನಿಮ್ಮನ್ನೇ ಅಲ್ಲ, ನನ್ನ ವ್ಯಕ್ತಿತ್ವದ ಬಗ್ಗೆ, ನನ್ನ ಕ್ಯಾರೆಕ್ಟರ್ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನಾನು ಯಾರನ್ನಾದ್ರೂ ಎದುರಿಸ್ತೀನಿ. ನೀವು ಈ ಪೇಪರ್ನ ನಂಬ್ತಾ ಇದ್ದೀರಾ, ನಾನು ನನ್ನ ಮನಸ್ಸಾಕ್ಷಿನ ನಂಬ್ತಾ ಇದ್ದೀನಿ. ನೀವು ಆಡೋರ್ ಮಾತನ್ನ ನಂಬ್ತಾ ಇದ್ದೀರಾ, ನಾನು ಕಟ್ಟುಪಾಡುಗಳಿಗೆ ಕಟ್ಟುಬದ್ಧವಾಗಿದ್ದೀನಿ. ಅಂದ್ರೆ ಇದನ್ ತಪ್ಪು ಅಂತಿದ್ಯಾ? ತಪ್ಪೇ. ಇನ್ನು ಯಾಕೆ ದಬಾಯಿಸ್ತಿದ್ಯಾ? ಇದರಲ್ಲಿ ಏನೋ ತಪ್ಪಿದೆ ಅಂತ ಇದ್ದೀನಿ. ಇದನ್ನೇ ತಪ್ಪು ಅಂತಿದ್ಯಾ ನೀನು? ಮಿಷನ್ ಹೇಳೋದು ಮಾತ್ರನೇ ಕರೆಕ್ಟ್ ಅಂತ ನಂಬ್ತೀರಾ ನೀವು? ತಪ್ಪಿಸ್ಕೊಳ್ಳೋದಿಕ್ಕೆ ಬೇರೆ ದಾರಿ ಹುಡುಕ್ತಾ ಇದ್ಯಾ? ತಪ್ಪಿಸ್ಕೊಳ್ಳೋದಕ್ಕೆ ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಇದ್ದೀನಿ. ಈ ಪೇಪರ್ ನಿಮಗೆ ಮೋಸ ಮಾಡ್ತಾ ಇದೆ, ನಾನು ನಿಮಗೆ ಮೋಸ ಮಾಡಿಲ್ಲ ಅಂತ ಇದ್ದೀನಿ. ಬಾಯ್ ಮುಚ್ಚೆ. ಛೀ, ನಿನ್ನ ನೋಡ್ಬೇಕು ಅಂದ್ರೇನೆ ಅಸಹ್ಯ ಆಗ್ತಿದೆ. ನಿಮ್ಮನ್ನ ನೋಡೋದಕ್ಕೆ ಕೂಡ ನನಗೆ ಕಷ್ಟ ಆಗ್ತಾ ಇದೆ. ಇನ್ನ ನನ್ನ ಜೊತೆ ಹೋರಾಡಿ ಗೆಲ್ಲಕ್ಕಾಗತ್ತೆ ಅಂತ ಅನ್ಕೊಂಡಿದ್ಯಾ? ಹೋರಾಡ್ತೀನಿ, ಸೋಲನ್ನ ಒಪ್ಕೊಳ್ಳೋದಿಲ್ಲ. ನನ್ನ ಪ್ರಾಮಾಣಿಕತೆ ನನ್ನನ್ನು ಕಾಪಾಡತ್ತೆ. ಅಜ್ಜಿ, ಅಮ್ಮ ಯಾವ ತಪ್ಪು ಮಾಡಿಲ್ಲ. ದಯವಿಟ್ಟು ಅಮ್ಮನ ಅನುಮಾನಿಸ್ಬೇಡಿ ಅಜ್ಜಿ. ಏಯ್, ನಿನಗೂ ನಮಗೂ ಮಧ್ಯ ಅಂತ ಪವಿತ್ರವಾದ ಬಂಧ ಏನೂ ಇಲ್ಲ. ನನ್ನ ಹಾಗೆ ಕರಿಬೇಡ. ಹಾಗೆ ಕರೆಯೋ ಅರ್ಹತೆ ನಿನಗಿಲ್ಲ. ಅಮ್ಮ, ಇದನ್ನ ನೋಡಿ ನಾವೊಂದು ನಿರ್ಧಾರಕ್ಕೆ ಬರಬಾರ್ದು. ಇದರಲ್ಲಿ ಏನೋ ಒಂದು ಮಿಸ್ಟೇಕ್ ಇದೆ ಅಂತ ನನಗೂ ಅನ್ನಿಸ್ತಿದೆ. ದಯವಿಟ್ಟು ನೀನು ಅವಸರ ಪಡಬೇಡಮ್ಮ. ಮತ್ತೊಂದ್ಸಲ ಬೇರೆ ಕಡೆ ಟೆಸ್ಟ್ ಮಾಡಿ ನೋಡ್ಸೋಣ. ನಿನಗಿನ್ನೂ ಇವಳು ಮಾಯೆಯಿಂದ ಹೊರಗಡೆ ಬರೋದಕ್ಕೆ ಆಗ್ತಿಲ್ವೇನೋ? ಬುದ್ಧಿ ಇಲ್ದೇರೋನೆ. ಅದಲ್ಲಮ್ಮ. ಇನ್ನೇನು ಮಾತಾಡಬೇಡ. ಇನ್ನು ಮೇಲೆ ಇವ್ರ ಬಗ್ಗೆ ಯೋಚನೆ ಮಾಡಬೇಡ. ಇವ್ರ ಜೊತೆ ಇರೋ ಸಂಬಂಧನ ಇಲ್ಲಿಗೆ ಬಿಟ್ಬಿಡು. ಹತ್ತು ಊರಿಗೆ ಒಳ್ಳೇದು ಕೆಟ್ಟದ್ದು ಹೇಳೋಳು ನಾನು. ಇವಾಗ ಈ ವಿಷಯ ಅವರಿಗೆ ಗೊತ್ತಾಯ್ತು ಅಂದ್ರೆ ಮರ್ಯಾದೆ ಹೋಗುತ್ತೆ. ಆಗ ನಾನು ಬದುಕೋದು ಅನವಶ್ಯಕ. ಅಮ್ಮ, ನನ್ನ ಮಾತು ಕೇಳಮ್ಮ. ಇದ್ರಲ್ಲಿ ಇರೋದು ತಪ್ಪು. ನೀನ್ ಇನ್ನೊಂದು ಮಾತಾಡಿದ್ರು ನನ್ನ ಮೇಲೆ ಆಣೆ ಕಣೋ. ಇನ್ನೇನು ಮಾತಾಡದೆ ಹೊರಡು ಬಾ.
ಅಷ್ಟಕ್ಕೂ ಈ ತರ ಆಗೋದಂದ್ರೆ ಏನು? ಅಮ್ಮ ನಾನು ಹೇಳೋದನ್ನ ಕೇಳಮ್ಮ, ನನ್ನ ಮಾತು ಕೇಳಮ್ಮ. ನಾನು ನಿನ್ನ ಹತ್ರ ಎಷ್ಟೋ ವಿಷಯಗಳನ್ನ ಮಾತಾಡ್ಬೇಕಮ್ಮ. ಅವ್ರ ಬಗ್ಗೆ ಆಗಿದ್ರೆ ನಾನೇನು ಕೇಳಲ್ಲ. ಇನ್ನೇನಾದ್ರೂ ಇದ್ರೆ ಮನೆಗೆ ಹೋಗಿ ಮಾತಾಡೋಣ ಬಾ. ಅಮ್ಮ ಅದು ವೇದ, ಅವನು ಈಗ್ಲೂ ಅವಳು ಏನು ತಪ್ಪು ಮಾಡಿಲ್ಲ ಅಂತಿದ್ದಾಳೆ. ಒಂದ್ಸಲ ಮತ್ತೆ ನಾವು ಯೋಚನೆ ಮಾಡೋದು ಒಳ್ಳೇದು ಅನ್ಸುತ್ತೆ. ಅನವಶ್ಯಕವಾಗಿ ನಾವೇ ನಮ್ಮ ಕುಟುಂಬದ ಮರ್ಯಾದೆನ ಬೀದಿಗೆ ತರ್ತಿದೀವಿ ಅನ್ಸ್ತಿದೆ. ನಮ್ಮ ಸೊಸೆ ಮೇಲೆ ಅನುಮಾನ ಪಡ್ತಿದೀವೇನೋ. ದಯವಿಟ್ಟು ನೀವಿನ್ನೇನು ಮಾತಾಡಬೇಡಿ. ಬಾರೋ. ಅತ್ತೆ ಅತ್ತೆ ನಿಂತ್ಕೊಳ್ಳಿ. ಅಡ್ಡ ಬರೋದಕ್ಕೆ ನಾನು ನಿಮ್ಮ ಮನೆ ಒಳಗಡೆ ಬರ್ತಿಲ್ಲ ಕಣೆ. ನಿನ್ನ ಮನೆಯಿಂದ ಹೊರಗಡೆ ಹೋಗ್ತಿದ್ದೀನಿ. ಜಾಗ ಬಿಡು. ಅತ್ತೆ ಆದ್ರೂ ಅಮ್ಮ ಆದ್ರೂ ಸದ್ಯಕ್ಕೆ ನಮ್ಗಿರೋದು ನೀನೇ. 2 ನಿಮಿಷ ನಾನು ಹೇಳೋದನ್ನ ಕೇಳು. ನನ್ನ ತಂಗಿ ಪ್ರಾಣನಾದ್ರೂ ಬಿಡ್ತಾಳೆ ಹೊರತು ತಪ್ಪು ಮಾತ್ರ ಮಾಡಲ್ಲ. ಮಾಡಬೇಕಾಗಿರೋ ಅಗತ್ಯ ಆದ್ರೂ ನನ್ನ ತಂಗಿಗೆ ಏನಿದೆ? ಯಾಕೆ ನೀನು ಈ ಥರ ಅಪಾರ್ಥ ಮಾಡ್ಕೋತಿದ್ಯಾ? ಊಟಕ್ಕೆ ಗತಿ ಇಲ್ದಾಗ ಕೂಡ ನಾನು ನನ್ನ ತಂಗಿ ನೀರು ಕುಡ್ಕೊಂಡು ಬದುಕಿರೋ ದಿನಗಳಿವೆ. ಹಸುವಿಗೋಸ್ಕರ ಸ್ವಾಭಿಮಾನನ ಸಾಯಿಸ್ಕೊಳ್ಳಿಲ್ಲ, ಮಾನನ ಅಡ ಇಡ್ಲಿಲ್ಲ. ಈಗಷ್ಟೇ ಶ್ರೀಕರ್ ಮನ್ಸ್ ಬದಲಾಯಿಸ್ಕೊಂಡು ಅವನಿ ಅಕ್ಷಯನ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಅದಕ್ಕೆ ನಾನು ತುಂಬಾ ಸಂತೋಷ ಪಟ್ಟೆ. ನನ್ನ ತಂಗಿ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ತು ಅಂತ ಅನ್ಕೊಂಡೆ. ಹಾಳಾಗ್ತಿದ್ದ ಸಂಸಾರ ಸರಿ ಹೋಗ್ತಿದೆ ಅಂತ ಅನ್ಕೊಂಡೆ. ಅಷ್ಟರಲ್ಲೇ ನನ್ನ ಆಸೆ ಎಲ್ಲ ಆವಿಯಾದಾಗೆ ಹೀಗೆಲ್ಲ ನಡೀತು. ನನ್ನ ತಂಗಿಗೆ ಮಾತ್ರ ಅನ್ಯಾಯ ಮಾಡಬೇಡ. ಅಕ್ಷಯ ಮನ್ಸಿಗೆ ಗಾಯ ಮಾಡಬೇಡ. ಶ್ರೀಕರ್ ಇರೋ 1 ಗಂಟೆ ಹೊತ್ತು ತಾಯಿ ಮಗಳು ಎಷ್ಟು ಆನಂದವಾಗಿದ್ರು ಅಂತ ಗೊತ್ತಾತ್ತೆ. ಆ ಆನಂದನ ಅವರಿಂದ ದೂರ ಮಾಡಬೇಡ. ನಾನು ಯಾವಾಗಲೂ ನಿಮ್ಮ ಜೊತೆ ಜಗಳ ಮಾಡಕ್ ಬರ್ತಿದ್ದೆ. ಮೊದಲನೇ ಸಲ ನಿಮ್ಮ ಮುಂದೆ ಹೀಗೆ ನಿಂತಿದ್ದೀನಿ. ಅತ್ತೆ, ನನ್ನ ತಂಗಿಗೋಸ್ಕರ ಇನ್ನೆಷ್ಟು ಕೆಳಮಟ್ಟಕ್ಕೆ ಹೋಗು ಅಂದ್ರೂ ಹೋಗ್ತೀನಿ. ಕಷ್ಟದಲ್ಲಿ ಬದುಕಿದ್ರು, ಕಣ್ಣೀರಲ್ಲಿ ಬದುಕಿದ್ರು, ಯಾವತ್ತೂ ಯಾರ ಕಾಲಿಗೂ ಬಿದ್ದಿಲ್ಲ. ಇವತ್ತು ನಿನ್ ಕಾಲಿಗೆ ಬಿದ್ದು ಬೇಡ್ಕೋತಿದ್ದೀನಿ. ಒಂದು ಕಾಗ್ದಾನ ಹಿಡ್ಕೊಂಡು ಒಂದು ಜೀವನನ ದಯವಿಟ್ಟು ನಾಶ ಮಾಡಬೇಡ. ಅಕ್ಕ, ಎದ್ದೇಳು. ಇವರ ಕಾಲ್ ಹಿಡ್ಕೋಬೇಕಾಗಿರೋ ಅಂತ ತಪ್ಪು ನೀನು ಮಾಡಿಲ್ಲ, ನಾನು ಮಾಡಿಲ್ಲ. ಕಾಲ್ ಹಿಡ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ. ರಾಮನ್ ಕಾಲ್ದಾಗಿ ಕಲ್ಲು ಅಹಲ್ಯೆಯಾಗಿ ಬದಲಾದ್ಲು ಅಂತ ಪುರಾಣ ಹೇಳ್ತು. ಇವ್ರ ಕಾಲ್ ಹಿಡ್ಕೊಂಡ್ರೆ ಲಾಭ ಇಲ್ಲ. ಯಾಕೆ ಅಂದ್ರೆ ಇವರಿಗೆ ಮನಸ್ಸೇ ಕಲ್ಲು. ಆ ಕಲ್ಲು ಕರಗಲ್ಲ, ಅದು ಬಂಡೆ ಕಲ್ಲು. ಕಲ್ಲಲ್ಲಿ ಕೂಡ ಸೂಕ್ಷ್ಮತೆ ಇರತ್ತೆ ಅಂತಾರೆ. ಈ ಬಂಡೆ ಕಲ್ಲು ಮಾತ್ರ ನಮ್ ಕಣ್ಣೀರನ್ನ ನೋಡಿ ಕರಗಲ್ಲ. ಇಂತಹ ವ್ಯಕ್ತಿ ಕಾಲ್ ಹಿಡ್ಕೊಳ್ಳೋ ಕರ್ಮ ನಿನಗೇನಕ್ಕ? ಕಂಸನ ಕಪಿಮುಷ್ಟಿಯಿಂದ ಕೃಷ್ಣನ್ನ ಹೊರಗಡೆ ದಾಟಿಸೋದಕ್ಕೆ ವಸುದೇವನಂಥವನೇ ಕತ್ತೆ ಕಾಲು ಹಿಡ್ಕೊಂಡಿದ್ದ. ಅದರಲ್ಲಿ ಲೋಕ ಕಲ್ಯಾಣ ಇದೆ. ಇಲ್ಲೇನಿದೆ ಅಕ್ಕ? 10 ಊರಿಗೆ ದೊಡ್ಡ ಮನುಷ್ಯಳು ಅನ್ನೋ ಅಹಂಕಾರ ಬಿಟ್ಟು